ಯಾಕೆ ರಂಜಿತ್ ಬರ್ತಾನೆ ಇಲ್ಲ? ಸರ್ ಇಲ್ಲ, ಸ್ವಲ್ಪ ವರ್ಕರ್ಸ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಅಂದ್ರೆ ಯಾವ ತರ? ವರ್ಕರ್ಸ್ ಬರ್ತಾ ಇಲ್ಲ, ಡ್ರೈವರ್ ಹೆಲ್ಪರ್ಗಳು ಮತ್ತೆ ಗಾಡಿಗಳೆಲ್ಲ ರಿಪೇರಿ ಇದೆ. ಈಗ ಈ ಏರಿಯಾಗ ಬಂದು ಎಷ್ಟು ದಿನ ಆಗಿದೆ ಗೊತ್ತಾ? 4 ದಿವಸ ಬಂದಿಲ್ಲ. ಅದು 1 ದಿವಸ ಬಂದಿದ್ದ, ಅದರಿಂದ 4 ದಿವಸ ಬಂದಿಲ್ಲ ಅವನು. ಅದೇ ಹೇಳಿದ್ರು ಏಕಿಂದ ಬರ್ತಿಲ್ಲ ಅಂತ. ನಾನು ಕಂಪ್ಲೇಂಟ್ ಹಾಕಿದ್ದೀನಿ ಸರ್. ಸರಿಯಾಗಿ ಆಟೋ ಪ್ರಾಪರ್ ಆಗಿ ಡೋರ್ ಟು ಡೋರ್ ಮಾಡ್ತಾ ಇಲ್ಲ, ಸರಿಯಾಗಿ ಪಾಯಿಂಟ್ಗಳು ತೆಗಿತಿಲ್ಲ, ಸರಿಯಾಗಿ ಕೆಲಸನೂ ಮಾಡ್ತಾ ಇಲ್ಲ ಅಂತ ನಾನು ಕಂಪ್ಲೇಂಟ್ ಹಾಕಿದ್ದೀನಿ. ನಾನು 1 ವಾರದಿಂದ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾವುದು ನನ್ನ ಮೇಲೆ ಹಾಕೊಳ್ಳಲ್ಲ. ನಮ್ದು ಏನು ಕೆಲಸ ಆಗುತ್ತೆ ಅದನ್ನು ರಿಪೋರ್ಟ್ ಆಗಿದ್ರೆ ಕೆಲಸ ಆಗಿದೆ ಅಂತ ಹೇಳ್ತೀನಿ. ಆಗಿಲ್ಲ ಅಂತಂದ್ರೆ ನಾನು 2 ಗಂಟೆವರೆಗೂ. ನಿಮ್ಮ ಮನೆಯವರಲ್ಲಿ ಎಷ್ಟು ದಿನ ಆಯ್ತು ಆಟೋ ಬಂದು? ಮುಂಚೆ 4 ದಿನ ಆಯ್ತು. 4 ದಿನ ಬಂದಿರಲಿಲ್ಲ, 1 ದಿನ ಬಂದು ಮತ್ತೆ 4 ದಿನ ಬಂದಿಲ್ಲ. 8 ದಿನದ ಕಸ ಎಲ್ಲ ಹಾಕ್ಬೇಕಪ್ಪ. ಇಂಥ ಜಾಗ ಅಂತ ಹೇಳ್ಬಿಟ್ಟು ಅದು ಜಾಗ ಮಾಡ್ಬಿಡ್ತೀವಿ. ಅದು ಸರಿ, ಅದಕ್ಕೋಸ್ಕರನೇ ಕಂಪ್ಲೇಂಟ್ ಆಗಿರೋದಕ್ಕೋಸ್ಕರ ನಾನು ಬೆಳಗ್ಗೆ ಗಲಾಟೆ ಮಾಡಿ ಗಾಡಿ ಕಳಿಸ್ತೀನಿ. ನಾನು ತಗೊಬಂದಿದ್ದೆ, ನಾನು ಅದಕ್ಕೆ ಫೀಲ್ಡ್ ಬಂದಿರೋದು. ಇಲ್ಲಿ ಮತ್ತೆ 7th ಕ್ರಾಸು 6th ಕ್ರಾಸು ಅದು ಆನ್ಲೈನ್ ಕಂಪ್ಲೇಂಟ್ ಇದೆ. ಅದ್ರ ಜೊತೆಗೆ ನೋಡಿ ಇದು ನಿಮ್ಮದು ಕೂಡ, ಅದಕ್ಕೆ ನಾನು ಇಲ್ಲಿ ಕಟ್ಬೋದು ಖುದ್ದ. ಅಮ್ಮ ಎಷ್ಟು ದಿನ ಆಯ್ತು ಕೆಲಸ? ಕಸ ಎತ್ಕೊಂಡು ಬಂದು ಗಾಡಿ ಬಂದು ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತಪ್ಪ ಕಸ ಬಂದು? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ ನಿಮ್ಗೆ? ಎಷ್ಟು ದಿನ ಆಯ್ತು? ಬನ್ನಿ ಎಷ್ಟು ದಿನ ಆಯ್ತು ಗಾಡಿ ಬಂದು, ಆಟೋ ಬಂದು? ಅವ್ರು ಹೇಳ್ತಾರೆ ಎಲ್ಲಿ ಇನ್ನೊಬ್ರು ನಿಂತಿದ್ರೆ 4 ದಿವಸ ಅಂತ ಹೇಳ್ತಾರೆ. ನೀವು 2 ದಿವಸ ಅಂತ ಪಕ್ಕ. ನಾನು ತಿಳಿದ ಬಗ್ಗೆ 4 ದಿವಸ ಕಸ ಬಂದಿರೋದು, ಗಾಡಿ ಬಂದಿರೋದು. ಅದರಿಂದ 1 ದಿವಸ ಬಂದಿದ್ದ ಅಷ್ಟೇ. ಅದರಿಂದ 4 ದಿವಸ ಬಂದಿರ ತಿರ್ಗಾ. ಅಂದ್ರೆ ಒಂದೇ ದಿವಸ 4 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ದಾರೆ ಅವರು. ಏನು ಜೊತೆ ಏನ್ ಮಾಡೋಣ ಈಗ? ಸರ್ ಅದು ನಾನು ಕಂಪ್ಲೇಂಟ್ ನಾನು ರೈಸ್ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳಿ, ಈಗ ನೋಡಿ ಬೇಕಾದ್ರೆ ಕೇಳಿ ಯಾರು ಹೇಳ್ಬಿಟ್ಟು ಕರ್ಕೊಬಂದ್ರು ಅಂತ ಅವ್ರನ್ನೂ ಕೇಳಿ. ಡ್ರೈವರ್ ಇದ್ದಾರೆ, ನಾನು ಅವನು ಬಿಡದೆ ಯಾಕೆ ಕರ್ಕೊಬಂದೆ ಹೇಳಿ. ಕಂಪ್ಲೇಂಟ್ ಆಗಿರೋದಕ್ಕೆ ಕಂಪ್ಲೇಂಟ್ ನಾನು ಬಂದು ಖುದ್ದಾಗಿ ನಿಂತ್ಕೊಂಡೇ ಕ್ಲಿಯರ್ ಮಾಡಿಸ್ತೀನಿ. ಗುಡ್ ಮಾರ್ನಿಂಗ್. ಕೊಡಿಮ್ಮ. ಇಲ್ಲ ಯಾಕೆ ಇಷ್ಟು ದಿನ ಮಾಡ್ತಿದ್ದ? ಪ್ರಾಬ್ಲಮ್ ಏನಾಗಿದ್ಯಾ? ಅಣ್ಣ ಗಾಡಿ 5 ಗಾಡಿ ಸುಟ್ಟಾಕ್ಬಿಟ್ಟವ್ರೆ. ಗ್ಲಾಸ್ ತೆಗಿ. 5 ಗಾಡಿ ಸುಟ್ಟಾಕ್ಬಿಟ್ಟವ್ರೆ. ಆಯ್ತಾ? ಇನ್ನೊಂದು ಗಾಡಿಗಳನ್ನ ಟ್ಯಾಂಕ್ಗಳಿಗೆ ಮಣ್ಣು ಹಾಕೋದು, ಪೈಪ್ಗಳೆಲ್ಲ ಕಟ್ ಮಾಡೋದು, ಡೀಸೆಲ್ ಎಲ್ಲ ಬಿಡೋದು ತುಂಬಾ ಮಾಡ್ತಾವೆ. ನಮ್ಗೆ ಯಾಕೆ ಸಮಸ್ಯೆ ಇದೆ, ತುಂಬಾ ಪ್ರಾಬ್ಲಮ್ ಕೊಡ್ತಾವೆ. ಯಾರು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಎಲ್ಲಿ ನಿಲ್ಸ್ತೀವಿ ಆಟೋಗಳನ್ನ? ನಂತರ ಮೋರಿ ಮೇಲೆ ನಿಲ್ಸ್ತೀವಿ. ಗಾಡಿ ಒಂದ್ ದಿವಸ ಒಂದೊಂದು ಪ್ರಾಬ್ಲಮ್ ಕೊಡ್ತಾ ಇದೆ ಗಾಡಿಗಳು. ಒಂದು ಡೀಸೆಲ್ ಕಟ್ ಮಾಡಿರ್ತಾರೆ, ಇಲ್ಲ ಟಿಪ್ಪರ್ ಎಬ್ಸೋದಾಗ ಅದು ಕಟ್ ಮಾಡಿರ್ತಾರೆ, ಇಲ್ಲ ಏನಾದ್ರು ವೀಲ್ ಬಿಚ್ಚೋದು, ಇಲ್ಲ ಪೆಂಚರ್ಗಳು ಮಾಡೋದು, ಡೀಸೆಲ್ ಟ್ಯಾಂಕ್ ಅಲ್ಲಿ ಮಣ್ಣು ಹಾಕೋದು, ಇದು ತುಂಬಾ ಮಾಡ್ತಾವೆ. ನಮ್ಗೆ 5 ಗಾಡಿ ಸುಟ್ಟಾಕ್ತವ್ರೆ. ನಮ್ಗೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. 4 ದಿವಸಕ್ಕೆ ಒಂದ್ಸರಿ ಬರ್ತಿದ್ರಿ ಆಟೋ ನೀವು? ಅದೇ ಅಣ್ಣ, ಗಾಡಿ ಇಲ್ಲ ಅಣ್ಣ. ಗಾಡಿ ಸುಟ್ಟೋಗಿದೆ ಅಂತ ಮೊನ್ನೆ ಹೇಳಿದ್ರಿ ನೀವು. ಅದೇ 5 ಗಾಡಿ ಸುಟ್ಟೋಗಿದೆ ಅಣ್ಣ. ಆಲ್ಟರ್ನೇಟ್ ಗಾಡಿಗಳು ತಗೊಂಬರಬೇಕು ಅಂದವ್ರು ನಮ್ಮ ಓನರ್. ಯಾರು ಓನರ್? ಯಾರು ಓನರ್? ಯಾರು? ದಿಲೀಪ್ ಕುಮಾರ್ ಅಂತ. ಓಕೆ. ದಿಲೀಪ್ ಕುಮಾರ್ ಕೆಳಗಡೆ ಯಾರು ಬರ್ತಾರೆ? ಪಾಂಡುರಂಗ ಅಂತ. ಪಾಂಡುರಂಗ ದಿಲೀಪ್ ಕುಮಾರ್ ಮೈನ್ ಓನರು. ಪಾಂಡುರಂಗ ಆಮೇಲೆ ಬರ್ತಾರೆ ಮೇಸ್ತ್ರಿ ರೈಟ್ರ ಅವರು. ಆಯ್ತಪ್ಪ, ಇವತ್ತು ಮಾತಾಡ್ತೀನಿ ಹೋಗ್ಬಿಟ್ಟು ನಾನು. ಅವ್ರು ಕರ್ಸೋಣ ನಮಗೆ. 4 ದಿವಸಕ್ಕೆ ಒಂದ್ಸರಿ ಬರ್ತಾರೆ ಆಟೋಗೆ. ಇವಾಗ ತುಂಬಿರೋದು 4 ದಿವಸದ ಕಸ ಇದು ಅಲ್ವಾ? ರಂಜಿತ್ ಹೆಂಗ್ ಮಾಡ್ತೀರಾ ಈಗ ನೆಕ್ಸ್ಟ್ ಫೈನಲ್? ಸರ್ ಅದೇ ಈಗ ನೋಡಿ, ನಾನು ಕರ್ಕೊಬಂದು ಈಗ ಮಾಡಿಸ್ತಿದ್ದೀನಿ. ನಾನು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ. ಆಲ್ರೆಡಿ ಮೇಲ್ಗಡೆವರೆಗೂ ನಾನು ಹೇಳಿದ್ದೀನಿ, ಈ ಥರ ಡೋರ್ ಟು ಡೋರ್ ಪ್ರಾಬ್ಲಮ್ ಆಗಿದೆ ಅಂತ. ಪ್ರಾಪರ್ ಆಗಿ ಡೋರ್ ಟು ಡೋರ್ ಮಾಡ್ತಾ ಇಲ್ಲ ಅಂತಾನೆ ಹೇಳಿದ್ದೀನಿ. ನಾನು ಮಾಡ್ತಾ ಇದಾರೆ ಅಂತ ರಿಪೋರ್ಟ್ ಕೊಟ್ಟಿಲ್ಲ. ಮಾಡ್ತಾ ಪ್ರಾಪರ್ ಆಗಿ ಕೆಲಸಕ್ಕೆ ಈ ಥರ ವರ್ಕರು, ಡ್ರೈವರ್ ಹೆಲ್ಪರ್ ಪ್ರಾಬ್ಲಮ್ ಇದೆ. ಆಟೋ ಸುಟ್ಟಾಗಿದೆ, ಆಟೋಗೂ ಅವರು ಮತ್ತೆ ಏನು ಮಾಡಿಲ್ಲ. ಅವ್ರ ಹೆಸರೇನು ಸರ್? ಮಂಜು ಅಂತ ಸರ್. ಟ್ಯಾಗ್ ತೆಗೆಸಿ ಈಚೆಗೆ. ಟ್ಯಾಗ್ ತೆಗಿದೆ. ಅದ್ರಿಗೆ ಇವಾಗ ಎಲ್ಲಾ ತರದ್ದು ಇನ್ಫಾರ್ಮ್ ಮಾಡಿದೀವಿ ನಾವು, ಸರಿನಾ?
ಇವಾಗ ನಾವು ಅವ್ರಿಗೆ ಹೇಳಿ ಓನರ್ಗೂ ನಾವು ಹೇಳಿದ್ವಿ, ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ಅಲ್ಲಿ ಕೂಡ ನಾವು ಮಾತಾಡ್ತೀವಿ. ಅವ್ರು ಏನ್ ಮಾಡ್ತಾರೋ, ಏನ್ ಅದನ್ನ ರಿಪೀಟ್ ಏನ್ ಹೇಳ್ತಾರೋ ನೋಡೋಣ. ಇವಾಗ ನಾವೇನಿದೆ ಅದನ್ನೆಲ್ಲ ಹೇಳ್ತೀವಿ. ಇವ್ರ ಹೆಸರು ಮಂಜುನಾಥ. ತೆಗಿರಿ ಸರ್ ಟ್ಯಾಗ್, ಫುಲ್ ಟ್ಯಾಗ್ ತೆಗೀರಿ. ಐಡಿ ಕಾರ್ಡ್ ತೆಗೀರಿ. ಏನಿಲ್ಲ, ನೋಡೋಣ, ಮಾತಾಡ್ತೀವಿ ಸರ್. ಇವತ್ತು ಹೋಗ್ತೀವಿ, ಮೀಟಿಂಗ್ ಇದೆ, ಪ್ಲಾಂಟ್ ಅಲ್ಲೇ ಮೀಟಿಂಗ್ ಇದೆ. ಸರ್ ಟ್ಯಾಗ್ ತೆಗಿಯಲ್ವಾ ಸರ್? ತೆಗೀರಿ ಸರ್ ಟ್ಯಾಗ್, ನಿಮ್ಗೆ ಹೇಳ್ತಿರೋದು. ಫುಲ್ ತೆಗೆದು ಬಿಡಿ ಸರ್, ನೋಡೋಣ. ಮೇಡಮ್, ಈಗ ನನ್ನ ಖುದ್ದಾಗಿ ಕರ್ಕೊ ಬಂದಿದ್ದೀನಿ ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ, ಕಂಪ್ಲೇಂಟ್ ಮಾಡೋದಕ್ಕೆ. ಮೇಡಮ್, ನಾನು ಬಂದಿದ್ದು ಆಟ ಇಲ್ಲ ಅಂದ್ರೆ ನನಗೆ ಎಲ್ಲಿಂದ ಕರ್ಕೊಂಡು ನಾನು ರಿಪೋರ್ಟ್ ಮಾಡಿ. ಏನ್ ಸಾಹೇಬ್ರೆ, ಒಬ್ಬೊಬ್ರು ಕೇಳಿದ್ರೆ ಅಂತಾರೆ ಹೇಳ್ತಾರೆ, ಇವ್ರು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡ್ತೀರಿ ಹೇಳಿ? ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಆಲ್ಟರ್ನೇಟ್ ಮಾಡ್ಕೊಳ್ತೀನಿ. ನಾನು 4 ದಿವಸಕ್ಕೆ ಒಂದ್ಸರಿ ಕಸ ಬಂದ್ರೆ ಎಲ್ಲ ಹಾಕ್ಬೇಕು ಹೇಳಿ ಪಬ್ಲಿಕ್. ಸಂಗ್ರಹಣ ಮೊಬೈಲ್ ಕೊಡಿ ಒಂದ್ಸರಿ. ಈಗ ವೆಂಕಟೇಶ್, ಈಗ ನಿಮ್ಮ ಮೇಲೆ ಪ್ರಾಬ್ಲಮ್ ಇರುತ್ತೆ, ಅದು ನಮಗ್ ಬೇಡ. ಅದು ಮೈನ್ ಪಬ್ಲಿಕ್ ಏನಾಗಿದೆ ಅಂದ್ರೆ ಕಸಗಳು ಹೋಗ್ತಾ ಇಲ್ಲ. 4 ದಿವಸ ಕಸ ಎಲ್ಲ ಹಾಕ್ಬೇಕು ಹೇಳಿ, ನಾನು ಅದಕ್ಕೆ ಕೇಳ್ತಾ ಇರೋದು. ಯಾವ ಪಾಂಡು ಅಂತ ಯಾರು? ಅದು ಇದೇನಂತ ಎಲ್ಲ ಡಿಪ್ಯೂಟಿ ಗುಂಡು ಅವ್ರಿಗೆ ಎಲ್ಲರದು ಇದೆ. ನಾನು ಈಗ ಯಾರು ಅವ್ರು ಕರೆಸ್ಲಾಂಗ ಸಾಹೇಬ್ರ ಹತ್ರ ಈಗ ಹೋಗ್ತಾ ಇದ್ದೀನಿ ಮೀಟಿಂಗ್ಗೆ. ಕರೆಸ್ಲಾ ನನಗೆ ಸಾಹೇಬ್ರ ಹತ್ರ ಕರೆಸ್ಲ ನಾನು. ಎಷ್ಟು ಆಟೋ ಇದೆಯಪ್ಪ ಅಂತ 19 ಆಟೋ ಇದೆ, 19 ಕಳಿಸು. ನನ್ನ ಸಮಸ್ಯೆ ಇದೆ, ಕಳಿಸು. ಅಟ್ಲೀಸ್ಟ್ ಒಂದು 15 ಆಟೋ ಕಳಿಸು. ಈ ಏರಿಯಾ ಕವರ್ ಹೋಗ್ತಾ ಇದ್ದೀನಿ ಇವತ್ತು. ಕಮಿಷನ್ ನಿಮಗೋಸ್ಕರ ಹೋಗ್ತಾ ಇದ್ದೀನಿ ಮೀಟಿಂಗ್ ಇವತ್ತು. ಕರ್ಸ್ಬಿಟ್ಟು ಮಾತಾಡ್ತೀನಿ. ಇವ್ರ ಹೆಸರು ಮಂಜುನಾಥ್. ನಿಮ್ಮ ಡಿಸಿಷನ್ ಏನು? ನಿಮ್ಮ ಕೆಲಸ ಏನು ಸರ್? ನಿಮ್ಮ ಮೇಯ್ನಾ? ಓಕೆ, ಇವ್ರು ಮಂಜುನಾಥ್ ಅಂತ. ಓಕೆ ಕರೆಸ್ತೀನಿ ಸರ್. ಇವತ್ತು ಫೈನಲ್ ಆಗಿ ಹೇಳ್ತೀನಿ. ಇವತ್ತು ಬೇಕಾದ್ರೆ ಪೆಂಡಿಂಗ್ ಇನ್ನೊಂದು ಹೇಳ್ತೀನಿ. ಎಲ್ಲಾನು ಕ್ವಶನ್ ಆಗುತ್ತೆ ಗೊತ್ತಾ? ಒಬ್ರಿಗೆ ಕೆಲಸ ಆಗಲ್ಲ ಇಲ್ಲಿ. ನಿಮ್ಮ ಕೋಆಪರೇಷನ್ ಮಾಡಿದ್ರೆ ಮಾತ್ರ ಕೆಲಸಗಳಾಗೋದಿಲ್ಲ ಅಲ್ವಾ? ನಿಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇಟ್ಕೊಂಡ್ರೆ ನಮ್ಮ ಕೆಲಸಗಳಾಗಲ್ಲ. ಯಾಕಂದ್ರೆ ಪಬ್ಲಿಕ್ ತೊಂದರೆ ಆಗ್ತಿದೆ ಇಲ್ಲಿ. 4 ದಿವಸ ಕೆಲಸ ಮಾಡಿ 4 ದಿವಸಕ್ಕೆ ಒಂದ್ಸರಿ ಕಸ ಬರೋದು ಯಾರು ತಡೆಯಕ್ಕಾಗಲ್ಲ ರೀ. ಒಂದೊಂದು ಮೂಟೆಗಳು ತರ್ತಾ ಇದಾರೆ. ಪ್ರಾಬ್ಲಮ್ ಇಟ್ಕೊಂಡು ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ನಾವು ಇಟ್ಕೊಂಡಿಲ್ಲ, ನಾನು ತೋರಿಸ್ಕೊಂಡಿಲ್ಲ, ನಾವು ಇಟ್ಕೊಂಡಿಲ್ಲ. ನಾವೇನಾದ್ರು